ಸೊ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಮೊನ್ನೆ ದೊಡ್ಡ ಹಂಗಾಮ ಆಯಿತು ನಿನ್ನೆ ರಾಷ್ಟ್ರ ಮಟ್ಟದಲ್ಲಿ. ಆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ರಿಯಾಕ್ಟ್ ಮಾಡಿದ್ದು, ಸಂವಿಧಾನದ ಬದಲಾವಣೆ ಬಗ್ಗೆ ನಾನು ಮಾತನಾಡಿಲ್ಲ ಅಂತ ಹೇಳಿ. ಖಂಡಿತ ಮಾತಾಡಿದ್ದಾರೆ, ಕೇಳಿದ್ರು ನಾನು ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ ನೋಡಿ ಅಂತ ಹೇಳಿದ್ದೀನಿ. ಅವರು ನೋಡಿದ್ದಾರೆ, ಅವ್ರಿಗೂ ಮನವರಿಕೆ ಆಗಿದೆ. ಅವರು ಗಾಬರಿಯಾಗಿ ಕೇಳಿದ್ರು ಇದೇನು ಈ ಥರ ಮಾಡಿದೆಲ್ಲ ಏನು ಅಂತಂದ್ಬಿಟ್ಟು. ಆಮೇಲೆ ನಾನು ಯಾರೋ ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ನಾನೇನು ಮಾತಾಡಿದೆ ಅಂತ ಅಂದ್ಬಿಟ್ಟು ಅದನ್ನು ಅವ್ರಿಗೆ ಪಾಸ್ ಆನ್ ಮಾಡಿದೆ. ಎಲ್ಲ ನೋಡಿದ್ದಾರೆ. ಫೋನ್ ಟ್ಯಾಪ್ ಆರೋಪ ಮತ್ತೆ ಕೇಳಿ ಬರ್ತಾರೆ ಸರ್. ಫೋನ್ ಟ್ಯಾಪ್ ಆರೋಪ ನಿಮ್ಮ ಕೆಲವು ಶಾಸಕರು ಸಿಎಂಗೆ ದೂರು ಕೊಟ್ಟಿದ್ದಾರೆ, ಫೋನ್ ಟ್ಯಾಪ್ ಆಗ್ತಿದೆ ಅಂತ. ಒಂದ್ ಕಡೆ ಅಶೋಕ್ ಅವರು ಆರೋಪ ಮಾಡಿದ್ದಾರೆ, ಅಶೋಕ್ ಮತ್ತೆ ಕುಮಾರಸ್ವಾಮಿ ಅವರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಖುದ್ದಾಗಿ ಅವರೇ ಆರೋಪ ಮಾಡಿದ್ದಾರೆ. ನನ್ಗೆ ಗೊತ್ತಿದ್ದಂಗೆ ನಾನು ಜೈಲಲ್ಲಿದ್ದಾಗ ನಮ್ಮ ನಿರ್ಮಲಾನಂದ ಸ್ವಾಮಿದು ಫೋನ್ ಟ್ಯಾಪಿಂಗ್ ಆಗಿದೆ ಅಂತ ನಾನು ಪೇಪರ್ ಓದಿದ್ದೆ. ಅದಾದಮೇಲೆ ಎನ್ಕ್ವೈರಿನೂ ನಡೀತು, ಏನೇನೋ ನಡೀತು. ಇನ್ನು ಎನ್ಕ್ವೈರಿಯವರು CBIನವರು ತೆಗೆದುಕೊಂಡಿದ್ರು. ಇನ್ನು CBIನವರು ಅದನ್ನೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಫಸ್ಟು CBI ಇರುವಂಥ ರಿಪೋರ್ಟ್ನ ದಯವಿಟ್ಟು BJP ಗೌರ್ಮೆಂಟ್ ಅವರು ಅದನ್ನು ಬಿಡುಗಡೆ ಮಾಡಲಿ, ಆಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ. ಆರೋಪ ಸುಳ್ಳ ಸರ್ ಆಗಿದೆ. ಇದು ಹೋಮ್ ಮಿನಿಸ್ಟ್ರು ಭಾಳ ವೆರಿ ಸೀನಿಯರ್ ಮ್ಯಾನ್, ಪಕ್ಷನೂ ನಡೆಸಿದ್ದಾರೆ, ಸರ್ಕಾರದಲ್ಲೂ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಭಾಳ ವೆರಿ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್, ನಮ್ಮ ಲೀಡರ್ ಅವರು. ಅವ್ರಿಗೆ ಎಲ್ಲ ಅರಿವಿದೆ. ಅವ್ರು ಏನು ಬೇಕಾದ್ರೂ ಅಸೆಂಬ್ಲಿಲೂ ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ, ಎಲ್ಲ ಥರದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜಣ್ಣವ್ರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕೋ, ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕೋ, ಯಾರು ತೊಂದರೆ ಆಗಿದೆ ಅವ್ರು ನ್ಯಾಯ ಒದಗಿಸ್ಕೊಡ್ಬೇಕು, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ನಮ್ಮ ಹೋಮ್ ಮಿನಿಸ್ಟ್ರು ಮಾಡ್ತಾರೆ. ಪಕ್ಷಕ್ಕೊಂದು ರೀತಿ ಮುಜುಗರ ಅಲ್ವಾ ಸರ್? ಹೇಳಿ, ಮುಜುಗರ ನನ್ನ ಕೇಳಬೇಡಿ ನೀವು. ಯಾರ ಹತ್ರ ಮಾತಾಡಬೇಕು ಅಂತೀರೋ ಅವ್ರ ಹತ್ರ ಕೇಳಿ. ಸರ್, ಇನ್ನೊಂದು ನಿಖಿಲ್ ಕುಮಾರಸ್ವಾಮಿ ಅವರು ಹನಿ ಮನಿ ಸರ್ಕಾರ ಅಂತ ಹೇಳಿದ್ದಾರೆ ಸರ್. ಒಂದ್ ಕಡೆ ರಾಜಣ್ಣ ಅವರು ಕಾರಿಳಿದು ಪರಮೇಶ್ವರ್ ಅವ್ರ ಮನೆ ಕಡೆಗೆ ಹೊರಟಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಮುಜುಗರನ ಅಂತ ಪ್ರಶ್ನೆ ಕೇಳಿದಾಗ ಯಾರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಿರಲ್ಲ ಅವ್ರನ್ನ ಕೇಳಿ ಈ ಮಾತನ್ನ ಅಂತ ಕಾರ್ ಹತ್ತಿ ಹೊರಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಇದು ಎಷ್ಟು ವೈರುಧ್ಯ ಇದೆ ನೋಡಿ, ಸ್ಟೇಟ್ಮೆಂಟ್ಸ್ಗಳು ವಿಚಾರ ಇದೆಲ್ಲದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ. ರಾಜಣ್ಣ ಅವರು ವಿಚಾರವಾಗಿ ಕೊಟ್ಟಿರುವಂಥ ಕಂಪ್ಲೇಂಟ್ ಏನಿದೆ ಮತ್ತೊಂದು, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಮ್ಮ ಗೃಹ ಸಚಿವರು ಭಾಳ ಸೀನಿಯರ್ ಮೋಸ್ಟ್ ಲೀಡರ್, ನಮ್ಮ ಲೀಡರ್ ಅವರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂತ ಹೇಳಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜಾ ಏನು ಅಂದಾಗ ರಾಜಣ್ಣ ಅವ್ರನ್ನ ಕೇಳಿ ಈ ಮಾತನ್ನು, ಯಾರು ಕಂಪ್ಲೇಂಟ್ ಕೊಡೋಕೆ ಹೋಗ್ತೀರಲ್ಲ ಅವ್ರನ್ನ ಕೇಳಿ ಈ ಮಾತನ್ನ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ.